ಬ್ಲೂಟಿಕ್ ಇನ್ಸ್ಟಾಗ್ರಾಮ್ ಅಲ್ಲಿ ಬ್ಲೂಟಿಕ್ ಸಿಗುತ್ತೆ ಅಂತ ತುಂಬಾನೇ ವಿಡಿಯೋಸ್ ಗಳು ಬರ್ತಾ ಇದೆ. ಕೇವಲ 2 ನಿಮಿಷದಲ್ಲಿ ಇನ್ಸ್ಟಾಗ್ರಾಮ್ ಬ್ಲೂಟಿಕ್ ಸಿಗುತ್ತಾ ಅಥವಾ ಇದೇನಾದ್ರೂ ಒಂದು ದೊಡ್ಡ ಟ್ರ್ಯಾಪ್? ಈ ವಿಡಿಯೋ ಫುಲ್ ನೋಡಿ, ಇಲ್ಲ ಅಂದ್ರೆ ನೀವು ಕೂಡ ತಪ್ಪು ಮಾಡ್ತೀರಾ. ಸೊ ಹಾಯ್ ಹಲೋ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ತುಂಬಾ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದೀನಿ. ಸೊ ಇವತ್ತಿನ ಒಂದು ವಿಡಿಯೋದಲ್ಲಿ ನಾನು ನಿಮ್ಗೆ ಏನಪ್ಪಾ ತಿಳಿಸ್ಕೊಡ್ತಾ ಇದ್ದೀನಿ ಅಂದ್ರೆ, ಇನ್ಸ್ಟಾಗ್ರಾಮ್ ಬ್ಲೂಟಿಕ್ ಫ್ರೀ ಆಗಿ ಸಿಗುತ್ತಾ, ಸಿಕ್ಕರು ಕೂಡ ಯಾವ ರೀತಿ ನಾವು ಇನ್ಸ್ಟಾಗ್ರಾಮ್ ಬ್ಲೂಟಿಕ್ ನ ತಗೊಳ್ಳೋದು, ಕಂಪ್ಲೀಟ್ ಆಗಿ ಸ್ಟೆಪ್ ಬೈ ಸ್ಟೆಪ್ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಸೊ ಈ ವಿಡಿಯೋ ನೋಡೋದಕ್ಕಿಂತ ಮುಂಚೆ ನೀವೇನಾದ್ರೂ ನಮ್ಮ ಚಾನಲ್ಗೆ ಫಸ್ಟ್ ಟೈಮ್ ಏನಾದ್ರು ವಿಸಿಟ್ ಮಾಡಿದ್ರೆ ಸೊ ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳುತ್ತಾ ಬನ್ನಿ ಇವತ್ತಿನ ಒಂದು ವಿಡಿಯೋನ ಶುರು ಮಾಡೋಣ. ಸೊ ಮೊದಲನೇದಾಗಿ ಬ್ಲೂಟಿಕ್ ಫ್ರೀ ಟ್ರಯಲ್ ನಿಜನಾ? ಈಗ ಮೇನ್ ಟಾಪಿಕ್ ಕಡೆ ಬರೋದಾದ್ರೆ, ಕೆಲವು ಜನಗಳಿಗೆ ಇನ್ಸ್ಟಾಗ್ರಾಮ್ ಅವರು ಬ್ಲೂಟಿಕ್ ನ ಫ್ರೀ ಆಗಿ ಕೊಡ್ತಾರೆ. ಆದ್ರೆ ಎಲ್ಲರಿಗೂ ಕೊಡ್ತಾರ ಅಥವಾ ಸ್ವಲ್ಪ ಜನಕ್ಕೆ ಮಾತ್ರ ಕೊಡ್ತಾರ? ಇದನ್ನ ಹೇಳೋದಕ್ಕೆ ಆಗಲ್ಲ. ಸೊ ನನ್ನ ಪ್ರಕಾರ ಏನಂದ್ರೆ, ಇದನ್ನ ಎಲ್ಲರಿಗೂ ಕೊಡ್ತಾ ಇದ್ರೆ, ಯಾಕಂದ್ರೆ ನನ್ಗೆ 2 ಇನ್ಸ್ಟಾಗ್ರಾಮ್ ಅಕೌಂಟ್ ಇದೆ. ಈ 2 ಇನ್ಸ್ಟಾಗ್ರಾಮ್ ಅಕೌಂಟ್ಗೂ ಕೂಡ ಫ್ರೀ ಟ್ರಯಲ್ ಬಂದಿದೆ. ನೀವು ಕೂಡ ನಿಮ್ಮ ಇನ್ಸ್ಟಾಗ್ರಾಮ್ ಅಲ್ಲಿ ಹೋಗಿ ಫ್ರೀ ಟ್ರಯಲ್ ಬಂದೈತಾ ಇಲ್ವಾ ಅಂತ ಚೆಕ್ ಮಾಡಿ. ಸೊ ಚೆಕ್ ಮಾಡೋದು ಯಾವ ರೀತಿ ಅಂದ್ರೆ, ಮೊದಲನೇದಾಗಿ ನೀವು ನಿಮ್ಮ ಇನ್ಸ್ಟಾಗ್ರಾಮ್ ಅಪ್ಲಿಕೇಶನ್ ಓಪನ್ ಮಾಡ್ಕೊಳ್ಳಿ. ಸೊ ಓಪನ್ ಮಾಡ್ಕೊಳ್ಳೋದಕ್ಕಿಂತ ಮುಂಚೆ ನಿಮ್ಮ ಇನ್ಸ್ಟಾಗ್ರಾಮ್ ಅಪ್ಲಿಕೇಶನ್ ಅಪ್ಡೇಟ್ ಆಗೈತಾ ಇಲ್ವಾ ಅಂತ ಹೇಳ್ಬಿಟ್ಟು ಒಂದ್ಸಲ ಪ್ಲೇ ಸ್ಟೋರ್ ಒಳಗಡೆ ಹೋಗಿ ಇಲ್ಲಿ ಇನ್ಸ್ಟಾಗ್ರಾಮ್ ಅಂತ ಸರ್ಚ್ ಮಾಡಿ. ಪ್ಲೇ ಸ್ಟೋರ್ ಒಳಗಡೆ ಇಲ್ಲಿ ಕೆಳಗಡೆ ಇನ್ಸ್ಟಾಗ್ರಾಮ್ ಅಂತ ಐತೆ ನೋಡಿ, ಇದ್ರ ಮೇಲೆ ನೀವು ಕ್ಲಿಕ್ ಮಾಡ್ಕೊಂಡು ಇಲ್ಲಿ ನಂದು ಆಲ್ರೆಡಿ ಅಪ್ಡೇಟ್ ಆಗಿದೆ. ಸೊ ಹಾಗಾಗಿ ಇಲ್ಲಿ ಓಪನ್ ಅಂತ ಹೇಳ್ಬಿಟ್ಟು ಬರ್ತಾ ಇದೆ. ನಿಮ್ಮದೇನಾದ್ರೂ ಅಪ್ಡೇಟ್ ಏನಾದ್ರೂ ಬಂದಿದ್ರೆ ಅಂದ್ರೆ, ಒಂದೊಂದ್ಸಲ ಅಪ್ಡೇಟ್ ಏನಾದ್ರು ನೀವು ಮಾಡಿಲ್ಲ ಅಂದ್ರೆ ನ್ಯೂ ವರ್ಷನ್ ಆಗಿ ಅದು ಫ್ರೀ ಟ್ರಯಲ್ ನ ಬಿಟ್ಟಿರ್ಬೋದು. ಹಾಗಾಗಿ ನೀವೇನಾದ್ರೂ ಅಪ್ಡೇಟ್ ಮಾಡ್ಕೊಂಡಿಲ್ಲ ಅಂದ್ರೆ ಬೇಗನೆ ಇನ್ಸ್ಟಾಗ್ರಾಮ್ ಅಪ್ಲಿಕೇಶನ್ ನೀವು ಅಪ್ಡೇಟ್ ಮಾಡ್ಕೊಳ್ಳಿ. ಅಪ್ಡೇಟ್ ಮಾಡ್ಕೊಂಡಿದ್ದಾದ್ಮೇಲೆ ಇಲ್ಲಿ ಓಪನ್ ಅಂತ ಹೇಳ್ಬಿಟ್ಟು ಬರುತ್ತೆ ನೋಡಿ. ಸೊ ಈ ಓಪನ್ ಮೇಲೆ ನೀವು ಕ್ಲಿಕ್ ಮಾಡ್ಕೊಳ್ಳಿ. ಓಪನ್ ಮಾಡ್ಕೊಂಡಿದ್ದಾದ್ಮೇಲೆ ಇಲ್ಲಿ ಕೆಳಗಡೆ ನಿಮ್ಮ ಪ್ರೊಫೈಲ್ ಐಕನ್ ಕಾಣಿಸ್ತಾ ಇರುತ್ತೆ ನೋಡಿ. ಸೊ ಇದ್ರ ಮೇಲೆ ನೀವು ಕ್ಲಿಕ್ ಮಾಡ್ಕೊಳ್ಳಿ. ಇದ್ರ ಮೇಲೆ ನೀವು ಕ್ಲಿಕ್ ಮಾಡ್ಕೊಂಡ್ರಿ ಅಂದ್ರೆ ಇಲ್ಲಿ ಮೇಲ್ಗಡೆ ನೀವು ನೋಡ್ತಾ ಇರೋದು 4 of 7 ಸ್ಟೆಪ್ಸ್ ಕಂಪ್ಲೀಟ್ ಅಂತ ಹೇಳ್ಬಿಟ್ಟು ಬಂದಿದೆ ನೋಡಿ. ಇದ್ರ ಮೇಲೆ ನೀವು ಕ್ಲಿಕ್ ಮಾಡ್ಕೊಳ್ಳಿ. ಇದ್ರ ಮೇಲೆ ನೀವು ಕ್ಲಿಕ್ ಮಾಡ್ಕೊಂಡ್ರಿ ಅಂದ್ರೆ ಇಲ್ಲಿ ಕೆಳಗಡೆ ನೀವು ನೋಡ್ತಾ ಇರಬಹುದು ಗೆಟ್ ಮೇಟಾ ವೆರಿಫೈಡ್ ಅಂತ ಹೇಳ್ಬಿಟ್ಟು ಬಂದಿದೆ ನೋಡಿ. ಇದ್ರ ಮೇಲೆ ನೀವು ಕ್ಲಿಕ್ ಮಾಡ್ಕೊಳ್ಳಿ. ಇದ್ರ ಮೇಲೆ ನೀವು ಕ್ಲಿಕ್ ಮಾಡ್ಕೊಂಡ್ರಿ ಅಂದ್ರೆ ಇಲ್ಲಿ ನಿಮ್ಗೆ ಈ ತರ ಒಂದು ಇಂಟರ್ಫೇಸ್ ಬರುತ್ತೆ. ಇಲ್ಲಿ ನೀವು ನೋಡ್ತಾ ಇರಬಹುದು ಸ್ಟ್ಯಾಂಡರ್ಡ್ ಅಂತ ಹೇಳ್ಬಿಟ್ಟು ಫಸ್ಟ್ ಒಂದು ಬಂದಿದೆಲ್ಲ, ಇದ್ರ ಕೆಳಗಡೆ ನೀವು ನೋಡ್ತಾ ಇರಬಹುದು 1 ಮಂತ್ ಫ್ರೀ ಅಂದ್ರೆ 1 ಮಂತ್ ಫ್ರೀ ಟ್ರಯಲ್ ನ ಕೊಡ್ತಿದ್ದಾರೆ ಇವಾಗ. ಇಲ್ಲಿ ಅನ್ಲಾಕ್ ಬೆನಿಫಿಟ್ಸ್ ಅಂತ ಇರುತ್ತಲ್ಲ, ಇದ್ರ ಮೇಲೆ ನೀವು ಕ್ಲಿಕ್ ಮಾಡ್ಕೊಂಡ್ರೆ ಸಾಕು. ಇಲ್ಲಿ ನಿಮ್ಮ ಫೇಸ್ಬುಕ್ ಪೇಜ್ ಏನಾದ್ರು ಇತ್ತು ಅಂದ್ರೆ ಸೊ ಎರಡಕ್ಕೂ ಕೂಡ ನೀವು ಮಾಡ್ಕೋಬಹುದು. ಇನ್ಸ್ಟಾಗ್ರಾಮ್ ಒಂದೇ ಇತ್ತು ಅಂದ್ರೆ ಸೊ ಇನ್ಸ್ಟಾಗ್ರಾಮ್ಗೆ ಅಷ್ಟೇ ನೀವು ಮಾಡ್ಕೊಳ್ಬಹುದು. ನಾನು ಇಲ್ಲಿ ಬರೀ ಇನ್ಸ್ಟಾಗ್ರಾಮ್ಗೆ ಅಷ್ಟೇ ಮಾಡ್ಕೊಳ್ತೀನಿ. ಇಲ್ಲಿ ಕಂಟಿನ್ಯೂ ವಿತ್ 1 ಪ್ರೊಫೈಲ್ ಅಂತ ಐತಲ್ಲ, ಇದ್ರ ಮೇಲೆ ನೀವು ಕ್ಲಿಕ್ ಮಾಡ್ಕೊಂಡು ಕಂಟಿನ್ಯೂ ಮೇಲೆ ನೀವು ಕ್ಲಿಕ್ ಮಾಡ್ಕೊಂಡ್ರಿ ಅಂದ್ರೆ ಈ ತರ ಒಂದು ನಿಮ್ಗೆ ಇಂಟರ್ಫೇಸ್ ಬರುತ್ತೆ. ಇಲ್ಲಿ ನೀವು ನೋಡ್ತಾ ಇರ್ಬೋದು ಮೊದಲನೇದಾಗಿ ಅಮೌಂಟ್ ಅನ್ನ ಕೊಟ್ಟಿದ್ರೆ, ಆಮೇಲೆ ಫಸ್ಟ್ ಮಂತ್ ಫ್ರೀ ಅಂತ ಹೇಳ್ಬಿಟ್ಟು ಕೊಟ್ಟಿದ್ರೆ, ಅಂದ್ರೆ 1 ಮಂತಿಗೆ ನೀವು ಇಲ್ಲಿ ಕೆಳಗಡೆ ಏನ ನಂಬರ್ಸ್ ಇದೆ ನೋಡಿ, ಇಷ್ಟು ಅಮೌಂಟ್ ಅನ್ನ ನೀವು ಕೊಡ್ಬೇಕಾಗುತ್ತೆ. ಅದೇ ನೀವೇನಾದ್ರೂ ಫಸ್ಟ್ ಮಂತ್ ಏನಾದ್ರೂ ವೆರಿಫಿಕೇಶನ್ ಬ್ಯಾಡ್ಜ್ ನ ತಗೊಳ್ಬೇಕು ಅಂದ್ರೆ ಇಲ್ಲಿ ಫಸ್ಟ್ ಮಂತ್ ಫ್ರೀ ಇರುತ್ತೆ ನಿಮ್ಗೆ. ಈ ಬ್ಲೂಟಿಕ್ ನಿಂದ ನಿಮ್ಗೆ ಏನೇನು ಉಪಯೋಗ ಅಂದ್ರೆ, ಮೊದಲನೇದು ನಿಮ್ಮ ಅಕೌಂಟ್ ಒರಿಜಿನಲ್ ಅಂತ ಜನಕ್ಕೆ ಗೊತ್ತಾಗುತ್ತೆ. ಬ್ಲೂಟಿಕ್ ಇದ್ರೆ ಇದು ನಿಮ್ಮ ಒರಿಜಿನಲ್ ಅಕೌಂಟ್ ಅಂತ ಈಸಿಯಾಗಿನೇ ಜನ ನಂಬಿಡ್ತಾರೆ. ಇನ್ನ ಎರಡನೇದು ಏನಂದ್ರೆ, ನಿಮ್ಮ ಹೆಸರಿಂದ ಫೇಕ್ ಅಕೌಂಟ್ಸ್ ಗಳು ಕ್ರಿಯೇಟ್ ಆಗಿರುತ್ತೆ ನೋಡಿ. ಜನ ಬ್ಲೂಟಿಕ್ ನೋಡಿ ಯಾವುದು ನಿಮ್ಮ ಒರಿಜಿನಲ್ ಅಕೌಂಟ್ ಅಂತ ಈಸಿಯಾಗಿನೇ ಗೊತ್ತಾಗುತ್ತೆ. ಅಂದ್ರೆ ಜನಗಳಿಗೆ ಈಸಿಯಾಗಿನೇ ನಿಮ್ಮ ಒಂದು ಅಕೌಂಟ್ ಗೊತ್ತಾಗ್ಬಿಡುತ್ತೆ, ಯಾವ್ದು ಒರಿಜಿನಲ್ ಯಾವ್ದು ಫೇಕ್ ಅಂತ ಹೇಳಿ. ಇನ್ನ ಮೂರನೇದು ಏನಂದ್ರೆ, ಜನರ ನಂಬಿಕೆ ಹೆಚ್ಚಾಗುತ್ತೆ. ಅಂದ್ರೆ ಈ ಬ್ಲೂಟಿಕ್ ಏನಾದ್ರೂ ನಿಮ್ಮ ಹತ್ರ ಇತ್ತು ಅಂದ್ರೆ ಹೊಸ ಫಾಲೋವರ್ಸ್ ಮತ್ತು ಹೊಸ ವ್ಯೂವರ್ಸ್ ನಿಮ್ಮ ಅಕೌಂಟ್ ಒಳಗೆ ಬ್ಲೂಟಿಕ್ ಇರೋದು ನೋಡಿ ನಂಬಿಕೆ ಜಾಸ್ತಿ ಆಗುತ್ತೆ ಅವ್ರಿಗೆ. ಅಂದ್ರೆ ಬ್ಲೂಟಿಕ್ ಐತೆ, ಇದು ಒರಿಜಿನಲ್ ಅಕೌಂಟ್, ಇದು ಮುಂದೆ ತುಂಬಾ ವಿಡಿಯೋಸ್ ಗಳು ಬರುತ್ತೆ ನಮ್ಗೆ ಹೆಲ್ಪ್ ಆಗುವಂತದ ಅಂತ ಹೇಳ್ಬಿಟ್ಟು ಈ ಒಂದು ಬ್ಲೂಟಿಕ್ ಇತ್ತು ಅಂದ್ರೆ. ಇನ್ನ 4ನೇದು ಏನಂದ್ರೆ, ಪ್ರೊಫೆಷನಲ್ ಲುಕ್ ಅನ್ಸುತ್ತೆ. ನಿಮ್ಮ ಇನ್ಸ್ಟಾಗ್ರಾಮ್ ಅಕೌಂಟ್ ಗೆ ಬ್ಲೂಟಿಕ್ ಇತ್ತು ಅಂದ್ರೆ ನಿಮ್ಮ ಪ್ರೊಫೈಲ್ ಪ್ರೊಫೆಷನಲ್ ಆಗಿ ನೋಡೋದಕ್ಕೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಇದೊಂದು ಬೆನಿಫಿಟ್. ಇದರಿಂದ ನಿಮ್ಮ ಪ್ರೊಫೈಲ್ ಚೆನ್ನಾಗಿ ವ್ಯೂವರ್ಸ್ಗೆ ಅಥವಾ ಹೊಸ ಫಾಲೋವರ್ಸ್ಗೆ ನೋಡೋದಕ್ಕೆ ತುಂಬಾನೇ ಇದೊಂದು ಬೆನಿಫಿಟ್ ಆಗುತ್ತೆ. ಇನ್ನು 5ನೇದು ಏನಂದ್ರೆ, ಇನ್ಸ್ಟಾಗ್ರಾಮ್ ಸಪೋರ್ಟ್ ಸಿಗುತ್ತೆ ನಿಮ್ಗೆ. ಹೆಂಗೆ ಅಂದ್ರೆ, ಅಕೌಂಟ್ ಹ್ಯಾಕ್ ಆಗುವಾಗ ಅಥವಾ ಬೇರೆ ಏನಾದ್ರೂ ಸಮಸ್ಯೆ ಬಂದಾಗ ಕೆಲವೊಂದ್ಸಲ ಇನ್ಸ್ಟಾಗ್ರಾಮ್ ನಿಂದ ನಿಮ್ಗೆ ಜಾಸ್ತಿ ಸಹಾಯ ಸಿಗುತ್ತೆ. ಸೊ ಹಾಗಾಗಿ ಇದೊಂದು ನಿಮ್ಗೆ ಬೆನಿಫಿಟ್. ಇನ್ನು 6ನೇದು ಏನಂದ್ರೆ, ಜಾಸ್ತಿ ನಿಮ್ಮ ಅಕೌಂಟ್ ಸೇಫ್ಟಿ ಆಗಿರುತ್ತೆ. ಬ್ಲೂಟಿಕ್ ಜೊತೆ ನಿಮ್ಮ ಅಕೌಂಟ್ ಸೇಫ್ಟಿ ಆಗಿರುತ್ತೆ. ಮತ್ತೆ ಇನ್ನ ಕೆಲವು ಹೆಚ್ಚು ನಿಮ್ಗೆ ಸೇಫ್ಟಿ ಆಗಿರೋಕೆ ಹೆಲ್ಪ್ ಗಳು ನಿಮ್ಗೆ ಸಿಗುತ್ತೆ. ಸೊ ಈ ಬ್ಲೂಟಿಕ್ ನಿಂದ ನಿಮ್ಗೆ ಇಷ್ಟು ನಿಮ್ಗೆ 6 ಪಾಯಿಂಟ್ಸ್ ಗಳು ನಿಮ್ಗೆ ಬೆನಿಫಿಟ್ ಗಳು ನಿಮ್ಗೆ ಸಿಗುತ್ತೆ. ಈಗ ಬ್ಲೂಟಿಕ್ ಇದ್ರೆ ಫಾಲೋವರ್ಸ್ ಜಾಸ್ತಿ ಬರ್ತಾರ? ಆತರ ಏನು ಇಲ್ಲ. ಬ್ಲೂಟಿಕ್ ಇದ್ರೆ ಮಾತ್ರ ಫಾಲೋವರ್ಸ್ ಮತ್ತೆ ಲೈಕ್ಸ್ ಅಥವಾ ವ್ಯೂಸ್ ಬರೋದಿಲ್ಲ. ಒಳ್ಳೆ ಕಂಟೆಂಟ್ ಮಾಡಿದ್ರೆ ಜನ ನಿಮ್ಮನ್ನು ಫಾಲೋನು ಮಾಡ್ತಾರೆ, ಲೈಕ್ನು ಮಾಡ್ತಾರೆ, ಹಾಗೆ ವ್ಯೂಸ್ನು ನಿಮ್ಗೆ ಬರುತ್ತೆ. ಸೊ ಇವಾಗ ಇದನ್ನ ಯಾವ ರೀತಿ ನಾವು ವೆರಿಫೈ ಬ್ಯಾಡ್ಜ್ ಅನ್ನ ಆನ್ ಮಾಡೋದಂತ ಹೇಳ್ಬಿಟ್ಟು ನಿಮ್ಗೆ ತಿಳಿಸ್ಕೊಡ್ತೀನಿ. ಇಲ್ಲಿ ಕೆಳಗಡೆ ಸ್ಟಾರ್ಟ್ ಫ್ರೀ ಅಂತ ಹೇಳ್ಬಿಟ್ಟು ಇಲ್ಲಿ ಕೆಳಗಡೆ ಸ್ಟಾರ್ಟ್ ಫ್ರೀ ಮಂತ್ ಅಂತ ಹೇಳ್ಬಿಟ್ಟು ಒಂದು ಆಪ್ಷನ್ ಬಂದಿದೆ ನೋಡಿ. ಇದ್ರ ಮೇಲೆ ನೀವು ಕ್ಲಿಕ್ ಮಾಡ್ಕೊಳ್ಳಿ. ಇದ್ರ ಮೇಲೆ ನೀವು ಕ್ಲಿಕ್ ಮಾಡ್ಕೊಂಡ್ರೆ ಸ್ವಲ್ಪ ನಿಮ್ಗೆ 5 ಸೆಕೆಂಡ್ಸ್ ನೀವು ವೇಟ್ ಮಾಡ್ಬೇಕಾಗುತ್ತೆ.
ಇಲ್ಲಿ ನೀವು ನೋಡ್ತಾ ಇರಬಹುದು ಸ್ಟಾರ್ಟಿಂಗ್ ಟುಡೇ 1 ಮಂತ್ ಫ್ರೀ ಟ್ರಯಲ್ ಅಂತ ಹೇಳ್ಬಿಟ್ಟು ಬಂದಿದೆ. ಇವಾಗ ನಿಮಗೆ ಫ್ರೀ ಆಗಿನೇ ಸಿಗುತ್ತೆ 1 ಮಂತ್ ಅಂತ ಹೇಳ್ಬಿಟ್ಟು ಕೊಟ್ಟಿದ್ದಾರೆ. ಇಲ್ಲಿ ಕೆಳಗಡೆ ಸಬ್ಸ್ಕ್ರೈಬ್ ಅಂತ ಹೇಳ್ಬಿಟ್ಟು ಬರುತ್ತೆ ನೋಡಿ, ಈ ಸಬ್ಸ್ಕ್ರೈಬ್ ಮೇಲೆ ನೀವು ಕ್ಲಿಕ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮೇಲೆ ನೀವು ಕ್ಲಿಕ್ ಮಾಡ್ಕೊಂಡ್ರೆ ಅಂದ್ರೆ ನಿಮಗೆ ಒಂದು ಪ್ರೊಸೆಸಿಂಗ್ ಅಂತ ಬರುತ್ತೆ. ಇಲ್ಲಿ ನಿಮಗೆ ನಿಮ್ಮ ಫೋನ್ ಪೇ ಅಥವಾ ಪೇಟಿಎಂ ಸೊ ಈ ತರ ಎಲ್ಲ ಯಾವ್ದಾದ್ರು UPI ಆಪ್ಸ್ ಗಳು ನಿಮ್ಮ ಹತ್ರ ಇರುತ್ತೆ ನೋಡಿ, ಆ ಅಪ್ಲಿಕೇಶನ್ ನಿಮಗೆ ಓಪನ್ ಆಗುತ್ತೆ. ಇಲ್ಲಿ ಕೆಳಗಡೆ ಪೇ ಅಂತ ಒಂದು ಆಪ್ಷನ್ ಬರುತ್ತೆ, ಇದ್ರ ಮೇಲೆ ನೀವು ಕ್ಲಿಕ್ ಮಾಡ್ಕೊಂಡು ನಿಮ್ಮ UPI ಪಿನ್ ನ ನೀವು ಹಾಕಿದಾದ್ಮೇಲೆ ನಿಮಗೆ ಪ್ರೊಸೆಸರ್ ಬರುತ್ತೆ. ಪ್ರೊಸೆಸರ್ ಆದ್ಮೇಲೆ ನಿಮ್ಮ ಇನ್ಸ್ಟಾಗ್ರಾಮ್ ಅಕೌಂಟ್ಗೆ ಬ್ಲೂಟೂತ್ ಅನ್ನೋದು ಹೋಗುತ್ತೆ. ಸೊ ಬ್ಲೂಟೂತ್ ಹೋದಾದ್ಮೇಲೆ ಮತ್ತೆ ನೀವು ಏನ್ ಮಾಡ್ಬೇಕಂದ್ರೆ ನಿಮ್ಗೆ ಇನ್ನ ಒಂದು ಸೆಟ್ಟಿಂಗ್ಸ್ ನ ನಿಮ್ಗೆ ಹೇಳ್ಬೇಕು. ನೀವು ಬ್ಲೂಟೂತ್ ಹೋದಾದ್ಮೇಲೆ ನೀವು ಮತ್ತೆ ಏನ್ ಮಾಡ್ಬೇಕು ಅಂದ್ರೆ ನೀವು ಯಾವ ಒಂದು ಅಪ್ಲಿಕೇಶನ್ ಒಳಗಡೆ ಆ ಒಂದು ಅಮೌಂಟ್ ನ ಪೇ ಮಾಡಿದ್ರಿ ನೋಡಿ, ಆ ಒಂದು ಅಪ್ಲಿಕೇಶನ್ ನೀವು ಓಪನ್ ಮಾಡ್ಕೊಳ್ಳಿ. ಮತ್ತೆ ಓಪನ್ ಮಾಡ್ಕೊಂಡಿದ್ದಾದ್ಮೇಲೆ ಇಲ್ಲಿ ನೀವು ಮಾಡ್ಬೇಕಾಗಿರೋದು ಏನು ಅಂದ್ರೆ ಇಲ್ಲಿ ಮೇಲ್ಗಡೆ ಪ್ರೊಫೈಲ್ ಐಕನ್ ಕಾಣಿಸ್ತಾ ಇರುತ್ತೆ, ಇದ್ರ ಮೇಲೆ ನೀವು ಕ್ಲಿಕ್ ಮಾಡ್ಕೊಳ್ಳಿ. ಸ್ವಲ್ಪ ಹಂಗೆ ನೀವು ಕೆಳಗಡೆ ಸ್ಕ್ರೋಲ್ ಡೌನ್ ಮಾಡಿದ್ರೆ ಇಲ್ಲಿ ನಿಮ್ಗೆ ಮ್ಯಾನೇಜ್ ಆಟೋ ಪೇ ಅಂತ ಹೇಳ್ಬಿಟ್ಟು ಒಂದು ಆಪ್ಷನ್ ಬರುತ್ತೆ ನೋಡಿ, ಇದ್ರ ಮೇಲೆ ನೀವು ಕ್ಲಿಕ್ ಮಾಡ್ಕೊಳ್ಳಿ. ಇದ್ರ ಮೇಲೆ ನೀವು ಕ್ಲಿಕ್ ಮಾಡ್ಕೊಂಡ್ರೆ ಅಂದ್ರೆ ಇಲ್ಲಿ ನೀವು ನೋಡ್ತಾ ಇರಬಹುದು ಒಂದು ಗೂಗಲ್ ಪೇ ಅಂತ ಹೇಳ್ಬಿಟ್ಟು ಒಂದು ಕೊಟ್ಟಿದ್ದಾರೆ ನೋಡಿ, ಇದ್ರ ಮೇಲೆ ನೀವು ಕ್ಲಿಕ್ ಮಾಡ್ಕೊಂಡು ಇಲ್ಲಿ ನೀವು ಏನ್ ಮಾಡ್ಬೇಕಂದ್ರೆ ಡಿಲೀಟ್ ಅಂತ ಒಂದು ಆಪ್ಷನ್ ಬರುತ್ತೆ ನೋಡಿ, ಇದ್ರ ಮೇಲೆ ನೀವು ಕ್ಲಿಕ್ ಮಾಡ್ಕೊಳ್ಳಿ. ಇಲ್ಲಿ ಆಮೇಲೆ ಇಲ್ಲಿ ನೋಡ್ತಾ ಇರಬಹುದು ಡಿಲೀಟ್ ಆಟೋ ಪೇ ಫಾರ್ ಗೂಗಲ್ ಪ್ಲೇ ಅಂತ ಹೇಳ್ಬಿಟ್ಟು ಕೇಳುತ್ತೆ. ಇಲ್ಲಿ ಮುಂದ್ಗಡೆ ಡಿಲೀಟ್ ಅಂತ ಬರುತ್ತೆ ನೋಡಿ, ಸೊ ಮತ್ತೆ ಇದ್ರ ಮೇಲೆ ನೀವು ಕ್ಲಿಕ್ ಮಾಡ್ಕೊಳ್ಳಿ. ಮತ್ತೆ ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡು ಇಲ್ಲಿ ನಿಮ್ಮ UPI ಪಿನ್ ಹಾಕೊಳ್ಳಿ. UPI ಪಿನ್ ಹಾಕಿ ನೀವು ಡನ್ ಮೇಲೆ ಕ್ಲಿಕ್ ಮಾಡ್ಕೊಂಡ್ರೆ ಇಲ್ಲಿ ಆಟೋ ಪೇ ಡಿಲೀಟ್ ಅಂತ ಹೇಳ್ಬಿಟ್ಟು ಬರುತ್ತೆ. ಇವಾಗ ನೀವೇನಾದ್ರೂ ಫೋನ್ ಪೇ ಒಳಗಡೆ ಏನಾದ್ರು ಮಾಡ್ತಾ ಇದ್ರೆ ಅಂದ್ರೆ ನೀವೇನಾದ್ರೂ ಫೋನ್ ಪೇ ಇಂದ ಅಮೌಂಟ್ ಏನಾದ್ರು ಹಾಕಿದ್ರೆ ಅಂದ್ರೆ ಇಲ್ಲಿ ನಿಮ್ಮ ಫೋನ್ ಪೇನ ಓಪನ್ ಮಾಡ್ಕೊಳ್ಳಿ. ಓಪನ್ ಮಾಡ್ಕೊಂಡಿದ್ದಾದ್ಮೇಲೆ ಮತ್ತೆ ನಿಮ್ಗೆ ಇಲ್ಲಿ ಮೇಲ್ಗಡೆ ಪ್ರೊಫೈಲ್ ಐಕನ್ ಕಾಣಿಸ್ತಾ ಇರುತ್ತೆ, ಇದನ್ನ ನೀವು ಕ್ಲಿಕ್ ಮಾಡ್ಕೊಳ್ಳಿ. ಮತ್ತೆ ನೀವು ಹಂಗೆ ಸ್ವಲ್ಪ ಕೆಳಗಡೆ ಸ್ಕ್ರೋಲ್ ಡೌನ್ ಮಾಡಿದ್ರೆ ಇಲ್ಲಿ ನೀವು ನೋಡ್ತಾ ಇರಬಹುದು ಆಟೋ ಪೇ ಅಂತ ಹೇಳ್ಬಿಟ್ಟು ಇಲ್ಲಿ ಬಂದಿದೆ ನೋಡಿ, ಇದ್ರ ಮೇಲೆ ನೀವು ಕ್ಲಿಕ್ ಮಾಡ್ಕೊಳ್ಳಿ. ಇಲ್ಲಿ ನಿಮ್ಗೆ ಅವಾಗಲೇ ನಾನು ಹೇಳಿದ್ನೆಲ್ಲ ಗೂಗಲ್ ಪೇ ಅಂತ ಹೇಳ್ಬಿಟ್ಟು ಅದೇ ರೀತಿಯಾಗಿ ನಾನು ಅವಾಗಲೇ ಒಂದು ಅಪ್ಲಿಕೇಶನ್ ಒಳಗಡೆ ಮಾಡಿ ಅಂತ ಹೇಳಿದೆ, ಅದೇ ಸ್ಟೆಪ್ ನ ಕೂಡ ನೀವು ಫೋನ್ ಪೇ ಒಳಗಡೆ ಕೂಡ ಮಾಡಿ. ಸೊ ಲಾಸ್ಟ್ ಅಲ್ಲಿ ನಿಮ್ಗೆ ಹೇಳೋದೇನಂದ್ರೆ ನೀವು 100% ಆಗಿ ಫ್ರೀ ಬ್ಲೂಟೂತ್ ಸಿಗುತ್ತೆ ಅಂತ ಯಾವ್ದಾದ್ರು ವೆಬ್ಸೈಟ್ ಗೆ ಹೋಗಿ ಅಲ್ಲಿ ನೀವು ನಿಮ್ಮ ಇನ್ಸ್ಟಾಗ್ರಾಮ್ OTP ನ ಅಥವಾ ಪಾಸ್ವರ್ಡ್ ನ ಹಾಕಿ ಲಾಗಿನ್ ಮಾಡಿದ್ರೆ ಫ್ರೀ ಆಗಿ ಬ್ಲೂಟೂತ್ ಸಿಗುತ್ತೆ ಅಂತ ಯಾರಾದ್ರೂ ಹೇಳಿದ್ರು ಅಂದ್ರೆ ಅಲ್ಲಿ ನೀವು ತಿಳ್ಕೊಳ್ಳಿ ನಿಮ್ಮ ಇನ್ಸ್ಟಾಗ್ರಾಮ್ ಅಕೌಂಟ್ ಮೊಯೆ. ಹಾಗಾಗಿ ನೀವು ನಿಮ್ಮ ಇನ್ಸ್ಟಾಗ್ರಾಮ್ OTP ನ ಮತ್ತೆ ಪಾಸ್ವರ್ಡ್ ನ ಯಾರಿಗೂ ಕೂಡ ಕೊಡಕ್ ಹೋಗ್ಬೇಡಿ. ಸೊ ಇವತ್ತಿನ ಒಂದು ವಿಡಿಯೋ ಇದಿಷ್ಟ ಆಗಿರುತ್ತೆ. ಸೊ ಈ ವಿಡಿಯೋ ನಿಮ್ಗೆ ಏನಾದ್ರು ಸ್ವಲ್ಪ ಇಷ್ಟ ಆಗಿದ್ರೆ ಸೊ ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳುತ್ತಾ ಇವತ್ತಿನ ಒಂದು ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್ ಬಾಯ್.